ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗತನ ಮಾಡಿದಂತೆ. ಮೊದಲು ಒಂದು ಕಡೆ ಹೆಣ್ಣು ನೋಡೋದಕ್ಕೆ ಬರ್ತಾರೆ, ಆಮೇಲೆ ಗಂಡು ನೋಡೋದಕ್ಕೆ ಬರ್ತಾರೆ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಈ ಹಳ್ಳಿಗಳಲ್ಲಿ ಶಾಂತಿ ಆಗ್ಬೇಕು ಅಂದ್ರೆ ಕುರಿ ಕೋಳಿ ಬಲಿ ಕೊಡ್ತಾರೆ. ಆ ರೀತಿಯಾಗಿ 2 ಮನೆಗಳಲ್ಲಾಗಿದೆ. ಬದಲಾವಣೆ ಇಲ್ಲ ಅಂತ ಹೇಳಿ ನಾವು ಅಂದುಕೊಂಡಿದ್ದೇವೆ. ಬದಲಾವಣೆ ಇದ್ರೆ ಹೈಕಮಾಂಡ್ ಹೇಳ್ತಾರೆ ಅಂತ ಹೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ. ಫಸ್ಟು ಹೆಣ್ಣು ನೋಡ್ಕೊಂಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಂಡನವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಡೀರಿ, ಯಾವುದು ಏನಿದೆ ನೋಡಿ, ಯಾವುದು ರಿವರ್ಸ್ ಆಗಕ್ಕೆ ಇರೋದು, ಯಾವುದು ರಿವರ್ಸ್ ಆಗಲ್ಲ. ಇರೋದೇನಿದೆ ಮುಂದುವರ್ಕೊಂಡು ಹೋಗಿ ಎಲ್ಲ ಆಗಿದೆಯಲ್ಲ, ಶಾಂತಿ ಆಯ್ತಲ್ಲ. ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ 2 ಮನೆಗೂ ಆಗೋವಲ್ಲ ಶಾಂತಿ. ಅದರಿಂದ ಮುಂದಕ್ಕೆ ಯಾವುದೂ ಇಲ್ಲ. ನಡಿ, ಬದಲಾವಣೆ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರೆ ಅವ್ರು ಹೇಳ್ತಾರೆ. ಸಚಿವ ಸಂಪುಟ ನಾನು ಮೊದಲು ಹೇಳಿದ್ದೀನಿ, ಸಚಿವ ಸಂಪುಟ ಏನು ಬೆಳಗಾವಿ ಅಧಿವೇಶನದ ನಂತರ ಆಗ್ತದೆ. ದಲಿತ ಈಗ ನಾನು ವಾದ ಮಾಡ್ತಕ್ಕಂಥದ್ದು, ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿಎಂ ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.